ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅನ್ನುವಂತ ಹೇಳಿಕೆ ಕೊಡೋದ್ರ ಮೂಲಕ ಸಚಿವ ಎಚ್ ಸಿ ಮಹದೇವಪ್ಪ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ ಹಾಗಿದೆ. ಇವತ್ತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅವರು ಹೇಳಿದ್ದು, ಮೊದಲು ಅಡಿಗಲ್ಲು ಹಾಕಿದ್ದು ಕೃಷ್ಣರಾಜಸಾಗರ ಜಲಾಶಯ ಅನ್ನೋದು ಆ ಜಲಾಶಯಕ್ಕಿರುವಂತ ಹೆಸರು ಕನ್ನಂಬಾಡಿ ಕಟ್ಟೆ. ಆದರೆ ಅದಕ್ಕೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥ ಮಾತನ್ನ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಜೊತೆಗೆ ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮಾತನ್ನ ಉಲ್ಲೇಖಿಸ್ತಾ ಅವರು ಈ ಮಾತುಗಳನ್ನು ಹೇಳ್ತಾರೆ. ಟಿಪ್ಪು ಸುಲ್ತಾನ್ರನ್ನ ಹಾಡಿ ಹೊಗಳುವ ಭರದಲ್ಲಿ ಎಚ್ ಸಿ ಮಹದೇವಪ್ಪ ನೀಡಿರುವಂಥ ಹೇಳಿಕೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತಾಡಬೇಕಾದ್ರೆ ಎಚ್ ಸಿ ಮಹದೇವಪ್ಪ ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದ್ರು, ಆದರೆ ಈಗ ಅದನ್ನ ಹೇಳೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ, ಅದನ್ನ ಯಾರು ಕೂಡ ಮಾತಾಡೋ ಧೈರ್ಯ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಲ್ಲಿ ಈಗಲೂ ಕೂಡ ನಾವು ಅದನ್ನು ಕಾಣಬಹುದು. ಮೈಸೂರು ರಾಜಶ್ರೀ ನಾಲ್ವಡಿ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಎಲ್ಲ ಕಡೆ ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಯನ್ನು ಸ್ಮರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಕಡೆ ಮಂಡ್ಯದಲ್ಲಿ ವೇದಿಕೆಯೊಂದರ ಮೇಲೆ ನಿಂತ್ಕೊಂಡು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿರುವಂಥ ಮಾತು, ಟಿಪ್ಪು ಸುಲ್ತಾನ್ರನ್ನ ಹಾಡಿ ಹೊಗಳಿದ್ದಾರೆ, ಅವರು ಅದು ಏನು ಬೇಕಾದರೂ ಮಾಡಲಿ, ಆದರೆ ಕನ್ನಂಬಾಡಿ ಕಟ್ಟೆಗೆ ಮೊದಲು ಅಡಿಗಲ್ಲು ಹಾಕಿದ್ದು ಇತಿಹಾಸದಲ್ಲಿ ಅದು ಇದೆ, ಆದರೆ ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಆ ಕೊಡುಗೆ ಅಂದರೆ ಅಡಿಗಲ್ಲು ಹಾಕಿದಂತಹ ಕ್ರೆಡಿಟ್ ಟಿಪ್ಪು ಸುಲ್ತಾನ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಮಸೀದಿ ಒಂದು ಕಡೆ ಇದೆ, ನದಿಯ ಮತ್ತೊಂದು ಭಾಗದಲ್ಲಿ ದೇವಸ್ಥಾನ ಇದೆ. ಆ ಕಡೆ ಅಲ್ಲಾಹು ಅಕ್ಬರ್ ಕೂಗ್ತಾ ಇದ್ರು, ಈ ಕಡೆ ಗಂಟೆ ಸದ್ದು ಮೊಳಗ್ತಾ ಇತ್ತು. ಎರಡನ್ನು ಸಮಚಿತ್ತದಿಂದ ಸ್ವೀಕರಿಸ್ತಾ ಇದ್ರು. ರಾಜ್ಯಕ್ಕೆ ಟಿಪ್ಪು ಸುಲ್ತಾನ್ ಕೊಡುಗೆ ಅನೇಕಗಳಿವೆ. ಟಿಪ್ಪು ಸುಲ್ತಾನ್ ಓರ್ವ ಸ್ವತಂತ್ರ ಸೇನಾನಿ, ಸ್ವತಂತ್ರ ಹೋರಾಟಗಾರ. ಆದರೆ ಅದೆಲ್ಲವನ್ನು ಮುಚ್ಚಿಟ್ಟು ಅಥವಾ ಇತಿಹಾಸದ ಸರಿಯಾದ ಅಧ್ಯಯನದ ಕೊರತೆ ಇರುವಂಥವರು ಟಿಪ್ಪು ಸುಲ್ತಾನ್ ಬಗ್ಗೆ ಬೇರೆ ರೀತಿಯಾದಂಥ ಮಾತುಗಳನ್ನು ಆಡ್ತಾರೆ ಅಂತ ಈ ವೇದಿಕೆ ಮೇಲೆ ನಿಂತ್ಕೊಂಡು ಟಿಪ್ಪು ಸುಲ್ತಾನ್ ಕೊಡುಗೆ ಏನು ಅನ್ನೋದರ ಒಂದು ದೊಡ್ಡ ಲಿಸ್ಟ್ ಕೊಡ್ತಾ ಇದ್ರು. ಆದರೆ ಆ ಭರದಲ್ಲಿ ಮಾಡಿಕೊಂಡಿರುವಂಥ ಎಡವಟ್ಟು ಕೆಆರ್ಎಸ್ ಜಲಾಶಯದ ಅಡಿಗಲ್ಲು ಹಾಕಿರೋದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಸಚಿವ ಎಚ್ ಸಿ ಮಹದೇವಪ್ಪ ಅವರ ಈ ಹೇಳಿಕೆ ಈಗ ಸಾಕಷ್ಟು ಟೀಕೆಗಳು ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬರೀ ಇಂಥ ಹೇಳಿಕೆಗಳನ್ನೇ ಕೊಡೋದರ ಮೂಲಕ ರಾಜ್ಯದ ಜನರ ಭಾವನೆಗಳನ್ನು ಶ್ರದ್ಧೆಯನ್ನು ಕೆಣಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೆಲವೇ ದಿನಗಳ ಮುಂಚೆ ಮಾತಾಡಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಏನಿದೆ ರಾಜ್ಯಕ್ಕೆ, ಅದಕ್ಕೆ ಸಮನಾಗಿ ಅಥವಾ ಅದಕ್ಕಿಂತ ಹೆಚ್ಚು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿ ತೀವ್ರ ಟೀಕೆ ಮತ್ತು ಆಕ್ರೋಶವನ್ನು ಎದುರಿಸಿದ್ರು. ಅದಾದ ಮೇಲೆ ಕ್ಷಮೆ ಕೇಳಬೇಕು ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಂತ ಪ್ರತಿಭಟನೆಗಳು ಆದವು. ಅದಾದ ಮೇಲೆ ಅವರ ಹೇಳಿಕೆಯನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿದರು ಯತೀಂದ್ರ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಪರವಾಗಿ ಇದೇ ಸಚಿವ ಎಚ್ ಸಿ ಮಹದೇವಪ್ಪ ಅವರು ವಕ್ತಾರರ ಹಾಗೆ ನಿಂತು ಅವರು ಹೇಳಿದ್ದೇನು, ಯಾವ ಅರ್ಥದಲ್ಲಿ ಅನ್ನೋದನ್ನು ವಿವರಿಸೋ ಪ್ರಯತ್ನ ಮಾಡಿದರು. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರೇ, ಸಿದ್ದರಾಮಯ್ಯನೇ, ಅವರವರೇ ಸಾಟಿ, ಯಾರಿಗೆ ಯಾರನ್ನೂ ಕೂಡ ಕಂಪೇರ್ ಮಾಡಿ ಮಾತಾಡಬಾರ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಂಗೆ ಆಗಿರುವಂಥ ಚರ್ಚೆಗಳೇ ಇನ್ನೂ ತಣ್ಣಗಾಗಿಲ್ಲ. ಅದಾಗಲೇ ಇವತ್ತು ಮಂಡ್ಯದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಎಚ್ ಸಿ ಮಹದೇವಪ್ಪ ಈ ರೀತಿಯ ಹೇಳಿಕೆಯೊಂದನ್ನು ಕೊಡೋದ್ರ ಮೂಲಕ ಮತ್ತೊಂದು ವಿವಾದಕ್ಕೆ ಕಾರಣರಾದ್ರ ಅನ್ನೋ ಹಾಗಿದೆ ಸದ್ಯ ಅವರು ಕೊಟ್ಟಿರುವಂಥ ಹೇಳಿಕೆ. ಇತ್ತೀಚೆಗೆ ತುಮಕೂರಲ್ಲಿ ನಡೆದಂಥ ಹಿಂದುಳಿದ ವರ್ಗಗಳ ಒಕ್ಕೂಟದ 10ನೇ ವರ್ಷದ ಸಂಭ್ರಮಾಚರಣೆ ವೇಳೆ ಸಚಿವ KN ರಾಜಣ್ಣ ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಅದು ಕೂಡ ಚರ್ಚೆಗೆ ಕಾರಣ ಆಗಿತ್ತು. ಮೈಸೂರು ಸಮೀಪದ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕನ್ನಂಬಾಡಿ ಕಟ್ಟೆ ಅಣೆಕಟ್ಟಿನ ನಿರ್ಮಾಣವನ್ನು ಆರಂಭದಲ್ಲಿ ಟಿಪ್ಪು ಸುಲ್ತಾನ್ ಪ್ರಾರಂಭಿಸಿದ್ದು, ಆ ನಂತರ ಅದನ್ನು ಮೈಸೂರು ಮಹಾರಾಜರು, ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮುಂದುವರಿಸಿದ್ರು ಅಂತ ಭಾಷಣದಲ್ಲಿ ಹೇಳಿರ್ತಾರೆ ಸಚಿವ KN ರಾಜಣ್ಣ.
ಕೆಲವು ದಿನಗಳ ಮುಂಚೆ. ಈ ಹೇಳಿಕೆಯನ್ನು ಆ ಸಂದರ್ಭದಲ್ಲೂ ಹಲವರು ಹಲ್ಲಗಳೆದಿದ್ರು, ಅದರ ಬಗ್ಗೆ ಟೀಕೆಗಳು ವ್ಯಕ್ತ ಆಗಿತ್ತು. ಸಚಿವರ ಹೇಳಿಕೆ ತಪ್ಪು ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಇದು ಮತಾಂತರ ಮಾಡಿದಂಥ ಟಿಪ್ಪುವಿನ ವೈಭವೀಕರಣ ಅನ್ನುವಂಥ ಪೋಸ್ಟ್ಗಳನ್ನು ಹಾಕೋ ಮೂಲಕ, ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಅವರ ಹೇಳಿಕೆಗೆ ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಅದನ್ನೇ ಹೇಳೋ ಪ್ರಯತ್ನ ಮಾಡಿದ್ದಾರೆ ಎಚ್ ಸಿ ಮಹದೇವಪ್ಪ. ಏನು ಹೇಳಿದ್ದಾರೆ? ಕೃಷ್ಣರಾಜಸಾಗರ ಜಲಾಶಯ, KRS ಅಣೆಕಟ್ಟೆ, ಅದಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್. ಆದರೆ ಅದನ್ನು ಇವತ್ತು ಯಾರು ಮಾತಾಡೋದಿಲ್ಲ. ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದವರಿಗೆ ಅದು ಗೊತ್ತಿರುತ್ತೆ. KN ರಾಜಣ್ಣ ಏನು ಹೇಳಿದ್ರು ಅದೇ ಹೇಳಿಕೆಯನ್ನು ಮತ್ತೊಮ್ಮೆ ಹೇಳಿದ್ದಾರೆ. KN ರಾಜಣ್ಣ ತುಮಕೂರಲ್ಲಿ ನಿಂತು ಹೇಳಿದ್ರು. ಈಗ ಸಚಿವ ಮಹದೇವಪ್ಪ ಮಂಡ್ಯದಲ್ಲೇ ಕಾರ್ಯಕ್ರಮವೊಂದರಲ್ಲಿ ಆ ಹೇಳಿಕೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಏನು ಹೇಳಿದ್ರು ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ. ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು, ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು? ಕುಮಾರು ನೋಡಿದಿರಲ್ಲ? ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡು ಕೇಳ್ಕೊಂಡಿದ್ರಲ್ಲ ಅವರು. ಈಗ ಇತಿಹಾಸ ತಜ್ಞರಾದಂತಹ ರಂಗರಾಜು ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, ಎಚ್ ಸಿ ಮಹದೇವಪ್ಪನವರು ಇವತ್ತು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು. KRS ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್, ಮುಂದುವರಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋ ಅರ್ಥದಲ್ಲಿ. ಸರಿಯಾದ ಇತಿಹಾಸದ ಅಧ್ಯಯನ ಅದನ್ನ ಹೇಳುತ್ತೆ, ಬಟ್ ಇದನ್ನ ಮಾತನಾಡೋದಕ್ಕೆ ಎಲ್ರಿಗೂ ಧೈರ್ಯ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಧ್ಯಯನ ಏನ್ ಹೇಳುತ್ತೆ ಈ ಬಗ್ಗೆ? ಒಂದು ಅಡಿಗಲ್ ಹಾಕೋದ್ರು ಅಂತ ಅಲ್ಲ, ಅವರು ಪ್ರಯತ್ನ ಮಾಡಿದ್ರು. ಟಿಪ್ಪು ಸುಲ್ತಾನ್ ಧೈರ್ಯವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಓಕೆ. ಟಿಪ್ಪು ಕಾಲದಲ್ಲಿ ಅವರು ಡ್ಯಾಮ್ ಒಂದು ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದು ಇನ್ಸ್ಕ್ರಿಪ್ಷನ್ ಇದೆ. ಈ ಒಣಗೋಗಿತ್ತಲ್ಲ ಇದು KRS ಡ್ಯಾಮ್ ನೀರು, ಅದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅನ್ನ ಹೊರಗೆ ತೆಗೆದ್ರಲ್ಲ, ಆ ಸಂದರ್ಭದಲ್ಲಿ ನಾನು ಅಲ್ಲೆಲ್ಲ ಬಹಳ ಸರ್ವೆ ಮಾಡಿದೆ. ಒಂದು ಕಲ್ಲುಗಳನ್ನ ಜೋಡಿಸಿ, ಸೈಜ್ ಗಲ್ ತರ ಮಾಡಿ ಜೋಡಿಸಿ ನೀರಿನ ರಭಸವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ನಡೆದಿದೆ. ಅಂದ್ರೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ಎರಡು, ಇನ್ನೂ ಒಂದು ಒಳಗಿದೆ. ಆ ಸಂದರ್ಭದಲ್ಲಿ ಅದನ್ನ ಜೋಡಿಸಿದ್ದಾರೆ. ಬಹುಶಃ ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಬಟ್ ಇನ್ಸ್ಕ್ರಿಪ್ಷನ್ ಅಂತೂ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ದು ನಿಜ, ಅದ್ರಲ್ಲಿ ಯಾರು ಏನು ಅಲ್ಲೆಗೆಳಿಯಂಗಿಲ್ಲ. ಬಟ್ ಮೊದಲ ಪ್ರಯತ್ನವನ್ನ ಮಾಡಿದ್ದವರು ಟಿಪ್ಪು ಸುಲ್ತಾನ್. ಓಕೆ, ಮೊದಲ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೇಕಾ, ಅಥವಾ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅನ್ನೋದಕ್ಕೆ ಪುರಾವೆ ಉಲ್ಲೇಖಗಳಿದೆಯಾ ಸರ್? ಇಲ್ಲ ಇಲ್ಲ, ಅಡಿಗಲ್ ಅಂತಿಲ್ಲ, ಪ್ರಯತ್ನವನ್ನ ಮಾಡಿದ್ರು ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ. ನೋಡಿ, ಅವರು ಟಿಪ್ಪು 2-3 ಪ್ರಯತ್ನಗಳನ್ನ ಈ ತರ ಮಾಡಿದ್ರು. ಮೈಸೂರಲ್ಲಿ ಅರಮನೆ ಕಟ್ಟಬೇಕು ಅಂತ ಪ್ಲಾನ್ ಇತ್ತು, ಮರದ ಅರಮನೆ ಸುಟ್ಟೋದಾಗ. ಆಮೇಲೆ ನಜರ್ಬಾದಲ್ಲಿ ಒಂದು ಅರಮನೆ ಕಟ್ಟಬೇಕು ಅಂತ ಪ್ಲಾನ್ ಇತ್ತು 1794ರಲ್ಲಿ. ಅದೆರಡೂ ಆಗ್ಲಿಲ್ಲ. ಡ್ಯಾಮ್ ಕಟ್ಟೋ ಯೋಚನೆ ಇತ್ತೋ ಏನೋ ಅವ್ರಿಗೆ, ಆದ್ರೆ ಪ್ಲಾನ್ ಇದ್ ಮಾತ್ರ ಸಕ್ಸಸ್ ಆಗ್ಲಿಲ್ಲ ಅವ್ರದ್ದು ಸಹ. ಬಟ್ ಅದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಪ್ರಯತ್ನವನ್ನ ಮಾಡಿದ್ರು ಟಿಪ್ಪು ಸುಲ್ತಾನ್. ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಸಂಪೂರ್ಣ ಕ್ರೆಡಿಟ್ ಟಿಪ್ಪು ಸುಲ್ತಾನ್ಗೆ ಅನ್ನೋ ರೀತಿ ಮಾತಾಡಿದ್ರೆ ಎಷ್ಟು ಸಮಂಜಸ ಅನ್ಸುತ್ತೆ ಅದು? ಇಲ್ಲ, ಯಾವುದನ್ನು ನಾವು ಆತರ ಏಕ್ದಮ್ ಒಂದೇ ಸಾರಿ ಕನ್ಕ್ಲೂಷನ್ಗೆ ಬರೋದು ಕಷ್ಟ ಆಗ್ತದೆ. ಅದೇ ಇತಿಹಾಸಕಾರನಾಗಿ ಹೇಳ್ತಿದ್ದಾನೆ. ಯಾಕಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಂಜರಾಜ್ ಅರಸ್ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಇದ್ರ ಬಗ್ಗೆನು. ಅವ್ರ ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಅವರು. ನಾನು ಕನ್ನಂಬಾಡಿ ಕಟ್ಟೆ ಅನ್ನೋ ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ನೀವು ಅವ್ರದ್ದು ಬೇಕಾದ್ರೆ ಒಂದು ಬೈಟ್ ತಗೋಬಹುದು. ಸಾಧ್ಯ ಆದ್ರೆ ಮಾತಾಡ್ಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.